ಹೌ ಆರ್ ಯು? ಎಂತ ಒಳ್ಳೆ ಬೆಣ್ಣೆ ಇದ್ದಂಗೆ ಇತ್ತಲ್ಲಮ್ಮ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಸ್ನೇಹ ಜಿ ವ್ಲಾಗ್ಸ್. ನಾನು ನಿಮ್ಮ ಸ್ನೇಹ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ನಾನು ನಮ್ಮೂರಲ್ಲಿ ಇದ್ನಲ್ವಾ, ಇವತ್ತು ಹಳ್ಳಿಲಿ ಏನೇನಾಗುತ್ತೆ, ಇಲ್ಲಿ ನಮ್ಮಲ್ಲಿ ಹಳ್ಳಿನಲ್ಲಿ ಏನೇನು ಮಾಡ್ತಾ ಇರ್ತಾರೆ, ಯಾವ ಥರ ಆ್ಯಕ್ಟಿವಿಟೀಸ್ ಮಾಡ್ತಾ ಇರ್ತಾರೆ, ಹಾಗೆ ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ಎಲ್ಲ ನೋಡೋಣ ಬನ್ನಿ. ಇವತ್ತು ಏನು ಮಾಡ್ತಿದ್ದೀರಾ ಜೊತೆ? ನುಗ್ಗೆ ಸೊಪ್ಪು ತರಿತಿದ್ಯಾ? ಏನು ಮಾಡತ್ತಪ್ಪ ಅದರೊಳಗೆ? ಸಾರು ಮಾಡ್ತೀಯೇನು? ನೀನು ಮಾಡ್ತೀಯ? ಅಮ್ಮಮ್ಮ ಮಾಡುತ್ತಾ? ನುಗ್ಗೆ ಸೊಪ್ಪಿನ ಬಸ್ಸಾರು ಮಾಡೋಣ. ಟ್ರ್ಯಾಕ್ಟರಾ? ಇವತ್ತು ಬೆಳಿಗ್ಗೆನೆ ನಮ್ಮಮ್ಮ ನುಗ್ಗೆ ಸೊಪ್ಪು ಬಸ್ಸಾರು ಮತ್ತು ಮುದ್ದೆ ಮಾಡೋಣ ಅಂತ ಮಾಡ್ತಾಯಿದ್ದೆ. ಅಲ್ಲಿ ಕೇರಳದಲ್ಲಿ ನುಗ್ಗೆ ಸೊಪ್ಪು ಸಿಗುತ್ತೆ, ಬಟ್ ಸಾಂಬಾರು ಅಷ್ಟು ಟೇಸ್ಟ್ ಆಗಲ್ಲ. ಅದಕ್ಕೆ ಇಲ್ಲಿ ಊರಿಗೆ ಬಂದರೆ ಯಾವಾಗಾದರೂ ಒಂದ್ಸಲ ಒಟ್ಟಿನಲ್ಲಿ ಹೋಗೋಷ್ಟಾದರೂ ಒಂದ್ಸಲ ಮಾಡಿಸ್ಕೊಂಡು ತಿಂದೇ ಹೋಗೋದು. ಇಲ್ಲಿ ಊರಲ್ಲಾದರೆ ಟೇಸ್ಟ್ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಾಗುತ್ತೆ ಇಲ್ಲಿ ಟೇಸ್ಟ್. ಜೊತೆಗೂ ಕೂತ್ಕೊಂಡು ಸೊಪ್ಪನ್ನ ಸೋಸ್ತಾ ಇದ್ದಾನೆ. ಬೆಳಿಗ್ಗೆನೆ ಮುದ್ದೆ. ಇಲ್ಲಿ ಬಸ್ಸಾರಿಗೆ ಆಲ್ರೆಡಿ ಬೇಳೆ ಇಕ್ಕಿದೆ ಬೇಯೋದಕ್ಕೆ. ಫಸ್ಟ್ ಬೇಳೆ ಒಂದು ಅರ್ಧಂಬರ್ಧ ಬೇಯಿಸ್ಬಿಟ್ಟು ಆಮೇಲೆ ಸೊಪ್ಪು ಹಾಕೋದು. ನುಗ್ಗೆ ಸೊಪ್ಪನ್ನ ಸಾರು ಮಾಡ್ತೀಯಾ? ಇದು ನುಗ್ಗೆ ಸೊಪ್ಪಿನಲ್ಲಿ ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ. ಇಲ್ಲಿ ಆಂಧ್ರ ಸೈಡ್ ಬಂದರೆ ಇದು ನುಗ್ಗೆ ಸೊಪ್ಪಿನ ಕೂರ ಅಂತ ಮಾಡ್ತಾರೆ, ಅಂದರೆ ಅವ್ರ ಥರ ಚಟ್ನಿ ಥರ ಮಾಡ್ತಾರೆ. ಅದು ಕೂಡ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಅದಕ್ಕೆ ಬೆಳ್ಳುಳ್ಳಿ ಮತ್ತು ಸೊಪ್ಪು, ಈರುಳ್ಳಿ ಮತ್ತು ಅದಕ್ಕೆ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಕಾಳು ಆ ಥರ ಎಲ್ಲ ಹಾಕ್ಬಿಟ್ಟು ಹುರಿದ್ಬಿಟ್ಟು ಮಾಡ್ತಾರೆ. ಅದು ಚೆನ್ನಾಗಿರುತ್ತೆ. ಅದೊಂಥರ ಚೆನ್ನಾಗಿರುತ್ತೆ. ಮತ್ತು ಇನ್ನೊಬ್ಬೊಬ್ಬರು ಪಲ್ಯ ಥರ ಮಾಡ್ಕೊಂಡು ತಿಂತಾರೆ. ಒಬ್ಬೊಬ್ರು ಬಸ್ಸಾರು ಈ ಥರ ಮಾಡೋದಿಲ್ಲ ಒಂದೊಂದು ಕಡೆ, ಬಟ್ ನಮ್ಮ ಹಳ್ಳಿ ಕಡೆ ಈ ಥರ ಬಸ್ಸಾರು ಮಾಡ್ತಾರೆ. ಸಾಂಬಾರು ಮುದ್ದೆಗಂತೂ ತುಂಬ ಟೇಸ್ಟ್ ಸಖತ್ತಾಗಿರುತ್ತೆ. ನೀವು ಎರಡು ಮಾತೇ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಇದು ಸೊಪ್ಪಿನ ಮೇಲೂ ಡಿಪೆಂಡ್ ಆಗುತ್ತೆ. ಒಂದು ನಾಟಿ ಸೊಪ್ಪು ಬರುತ್ತಲ್ವ ನುಗ್ಗೆ ಸೊಪ್ಪಿಂದು, ಅದು ಟೇಸ್ಟ್ ಸಖತ್ತಾಗಿರುತ್ತೆ. ಹೈಬ್ರಿಡ್ ಆಗಲೇ ಒಂದು ಸ್ವಲ್ಪ ಟೇಸ್ಟ್ ಹೊರಟೋಗುತ್ತೆ. ಅಲ್ಲಿ ನಾವು ಹೇಳಿದ್ನಲ್ಲ, ಕೇರಳದಲ್ಲಿ ಒಂಥರ ಹೈಬ್ರಿಡ್ ಸೊಪ್ಪೇನೆ, ಅದು ಟೇಸ್ಟ್ ಎಷ್ಟು ಹೆಂಗಾದರೂ ಮಾಡಿ ಚೆನ್ನಾಗೇ ಆಗೋಲ್ಲ ಟೇಸ್ಟು ಮಾತ್ರ. ಬಟ್ ಇದು ನಾವು ಊರಲ್ಲಿ ಮಾಡೋದು ನಾಟಿ ಸೊಪ್ಪು ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ನಾನು ಅದಕ್ಕೆ ಊರಿಗೆ ಬಂದಂಗೆಲ್ಲ ಒಂದೊಂದು ಸಲ ಯಾವಾಗಾದರೂ ಮಾಡಿಸ್ಕೊಂಡೇ ಹೋಗೋಕ್ಕೂ ಮುಂಚೆ ಒಂದು ಸಲ ಅಮ್ಮ ನುಗ್ಗೆ ಸೊಪ್ಪಿನ ಬಸ್ಸಾರು ಮಾಡಮ್ಮ ಅಂತಲೇ ಮಾಡಿಸ್ಕೊಂಡೇ ಹೋಗ್ತೀನಿ ನಾನು. ಇವತ್ತು ಇದು ಖಾರಕ್ಕೆಲ್ಲ ರೆಡಿ ಮಾಡ್ಕೋಬೇಕು. ಅದಕ್ಕೆ ನುಗ್ಗೆ ಸೊಪ್ಪಿನ ಬಸ್ಸಾರಿಗೆ ಮತ್ತು ಎಲ್ಲ ಫಸ್ಟು ಬೇಯಿಸ್ಬಿಟ್ಟು ಅದನ್ನು ಸಪ್ರೇಟು ಹೆಸ್ರು ಮತ್ತು ಸೊಪ್ಪನ್ನು ಸಪ್ರೇಟ್ ಮಾಡಿ ಹಾರಿಟ್ಟು ಅದಕ್ಕೆ ಖಾರನೆಲ್ಲ ರುಬ್ಕೊಳ್ಳೋಕ್ಕೆ ನಮ್ಮಮ್ಮ ಅದೆಲ್ಲ ರೆಡಿ ಮಾಡಿತ್ತು. ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಎಲ್ಲ ಹುರ್ಕೊಳ್ತಾ ಇದೆ ನೋಡಿ. ಖಾರಕ್ಕೆ ಏನಿಲ್ಲ, ಹಸಿಮೆಣ್ಸಿನ್ಕಾಯಿ, ಜೀರಿಗೆ, ಒಂದು ಸ್ವಲ್ಪ ಕಾಯಿ ಮತ್ತು ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಹಾಕ್ಬಿಟ್ಟು ಒಂದು 5 ನಿಮಿಷ ಫ್ರೈ ಮಾಡಿ. ಮತ್ತು ಮೆಣಸು ಹಾಕ್ತಾರೆ. ಮೆಣಸು ಹಾಕಿದ್ರೂ ಒಂಥರ ಟೇಸ್ಟ್ ಬರುತ್ತೆ. ಬಟ್ ನಮ್ಮಮ್ಮ ಮೆಣಸು ಹಾಕಲಿಲ್ಲ, ಮೆಣಸು ಹಾಕ್ತಾರೆ. ಎಲ್ಲ ಒಂದು 5 ನಿಮಿಷ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ಅದನ್ನು ಆರಿದ ಮೇಲೆ ಅದನ್ನು ಮಿಕ್ಸರ್ಗೆ ಹಾಕಿ ಖಾರ ರುಬ್ಕೋಬೇಕು. ಖಾರ ರುಬ್ಕೊಳ್ಳುವಾಗ ಇದನ್ನು ಎಲ್ಲ ಹುರಿದಿರ್ತೀವಲ್ವ, ಹುರಿದಿರೋದನ್ನ ಹಾಕ್ಬಿಟ್ಟು ನೆಕ್ಸ್ಟ್ ಅದರೊಳಗೆ ಒಂದು ಸ್ವಲ್ಪ ಸೊಪ್ಪು ಎಲ್ಲ ಇವಾಗ ಬಸ್ದಿಟ್ಕೊಂಡಿರ್ತೀವಲ್ಲ ಆ ಸೊಪ್ಪನ್ನು ಜೊತೆಗೆ ಸೇರಿಸ್ಕೊಂಡು ಹಾಕಬೇಕು. ಮತ್ತು ಹುಣಸೆಹಣ್ಣು ಒಂದು ಸ್ವಲ್ಪ ಹುಳಿಗೆ ಎಷ್ಟು ಬೇಕೋ ಅಷ್ಟು ತಕ್ಕನಾಗಿಲಿ ಹುಣಸೆಹಣ್ಣು ಹಾಕ್ಕೊಂಡ್ಬಿಟ್ಟು ರುಬ್ಕೊಂಡ್ಬಿಟ್ಟು ಆ ಬಸ್ಸಾರಿಗೆ ಕಲಿಸ್ಬೇಕು. ಅದು ಹೆಸ್ರು ತೆಗೆದಿಟ್ಟಿರ್ತೀವಲ್ಲ ಆ ಹೆಸ್ರು ಜೊತೆಗೆ ಹಾಕ್ಬಿಟ್ಟು ಕಲಿಸ್ಬೇಕು. ಆವಾಗ ನೋಡಿ ಬಸ್ಸಾರು ರೆಡಿ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಮತ್ತು ನಾವು ರುಬ್ಬೇಕಾದ್ರೂ ಅಷ್ಟೇ, ಏನಕ್ಕೆ ಅದು ಸಾರನ್ನ ಕಲಿಸ್ಕೋಬೇಕಾದ್ರೆ ರುಬ್ಬೇಕಾದ್ರೆ ಅದು ಹೆಸ್ರು ತೆಗೆದಿಟ್ಟಿರ್ತೀವಲ್ಲ ಅದೇ ಹೆಸ್ರನ್ನ ಹಾಕ್ಬಿಟ್ಟು ರುಬ್ಕೋಬೇಕು. ಮತ್ತು ನಮ್ಮಮ್ಮ ಇಲ್ಲಿ ನೋಡಿ ಸೊಪ್ಪನ್ನೆಲ್ಲ ಹಿಂಡ್ತಾ ಇದೆ. ಹಿಂಡಿದ್ರೇ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರೋದು. ಅದನ್ನ ಹಂಗೇ ಒಗ್ಗರಣೆ ಮಾಡಿದರೆ ಚೆನ್ನಾಗಿರಲ್ಲ. ಒಂದು ಸ್ವಲ್ಪ ಹಿಂಡ್ಬಿಟ್ಟು ಒಗ್ಗರಣೆ ಮಾಡಬೇಕು. ಆವಾಗ ಸೊಪ್ಪಿನ ಟೇಸ್ಟು ಕೂಡ ಪಲ್ಯ ಥರ ಇರುತ್ತೆ, ಟೇಸ್ಟ್ ಸಖತ್ತಾಗಿರುತ್ತೆ. ಮತ್ತು ಬಸ್ಸಾರು ಕೂಡ ಚೆನ್ನಾಗಿರುತ್ತೆ. ಮುದ್ದೆಗೆ ಮಾತ್ರ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನೋಡಿ ಈಗ ಒಗ್ಗರಣೆ ಮಾಡ್ತಾಯಿದ್ದೆ ಸೊಪ್ಪಿಗೆ ಏನಿಲ್ಲ, ಜಸ್ಟ್ ಮಾಮೂಲಿ ಯಾವ ಥರ ಒಗ್ಗರಣೆ ಮಾಡೋದು ಅದೇ ಥರನೇ ಈರುಳ್ಳಿ, 1-2 ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಹಾಕ್ಬಿಟ್ಟು ಅದನ್ನು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿಬಿಟ್ಟು ನೆಕ್ಸ್ಟು ಹಿಂಡಿಟ್ಕೊಂಡಿರ್ತೀವಲ್ಲ ಸೊಪ್ಪನ್ನ ಅದನ್ನು ಹಾಕ್ಬಿಟ್ಟು ಫ್ರೈ ಮಾಡೋದು ಅಷ್ಟೇ. ನೋಡಿ ಸಾಂಬಾರಿಗೂ ಎಲ್ಲ ಆಗಲೇ ಕಲಿಸ್ತಾ ಇದೆ. ಈ ಥರ ಕಲಿಸ್ಬೇಕು. ಅದನ್ನು ಮಿಕ್ಸರ್ಗೆ ಹಾಕೋ ಬಂದಮೇಲೆ ಖಾರನ ಕಲಿಸಿದ್ರೆ ಸಾಂಬಾರು ರೆಡಿ ಆಗುತ್ತೆ.
ಸಾಂಬಾರಿಗೆ ನೀವು ಒಗ್ಗರಣೆ ಬೇಕಂದರೆ ಹಾಕ್ಕೋಬೋದು, ಬೇಡ ಅಂದರೆ ಏನು ಸ್ಕಿಪ್ಪೂ ಮಾಡ್ಬೋದು. ಬಟ್ ಒಗ್ಗರಣೆ ಮಾಡ್ಕೊಂಡ್ರೆ ಇನ್ನೊಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತೇಳಿ, ಮತ್ತು ಒಂದು ಸ್ವಲ್ಪ ಬೇಕು ಅಂದರೆ 2 ಟೈಮು ಇರುತ್ತೆ ಅನ್ನೋರು ಮಾತ್ರ ಒಗ್ಗರಣೆ ಹಾಕ್ಕೊಳ್ತಾರೆ. ಒಗ್ಗರಣೆಗೆ ನಮ್ಮಮ್ಮ ಸೊಪ್ಪಿಗೆ ಏನಿರುತ್ತೋ ಒಗ್ಗರಣೆ ಹಾಕ್ತಿರ್ತೀವೋ ಅದನ್ನೇ ಒಂದು ಸ್ವಲ್ಪ ಒಗ್ಗರಣೆ ತೆಗೆದು ಹಾಕ್ತು. ಮತ್ತು ಮುದ್ದೆ ಅಷ್ಟೇ, ನಮ್ಮ ಹಳ್ಳಿ ಕಡೆ ನಾವು ಮುದ್ದೆ ಇರಲೇಬೇಕು ನಮ್ಮಪ್ಪ ಅವರಿಗೆ. ಇಲ್ಲಿ ತಿಂಡಿ ಜಾಸ್ತಿ ತಿನ್ನಲ್ಲ ನಮ್ಮಪ್ಪವ್ರು, ಯಾಕಂದರೆ ಕೆಲಸ ಮಾಡ್ತಾ ಇರ್ತಾರಲ್ವ, ಅವರಿಗೆ ತಿಂಡಿ ತಿಂದರೆ ಬೇಗ ಹಶ್ವಾಗುತ್ತೆ, ಆ ಥರ ಇರುತ್ತೆ. ಸೊ ನಮ್ಮ ಮನೇಲಿ ಆಲ್ಮೋಸ್ಟ್ ದಿನ ಬಿಡ್ತೀನಿ ಅಷ್ಟೇ ತಿಂಡಿ ಮಾಡೋದು, ಯಾವಾಗಲೂ ಮುದ್ದೆ ಇರಲೇಬೇಕು. ಅದಕ್ಕೆ ಬೆಳಿಗ್ಗೆನೇ ಮುದ್ದೆ ಮಾಡಿಬಿಡುತ್ತೆ ನಮ್ಮಮ್ಮ. ಮುದ್ದೆ ಏನಾದರೂ ಸಾಂಬಾರು, ಡೈಲಿ ಬೇರೆ ಬೇರೆ ಥರ ಸಾಂಬಾರು ಈ ಥರ ಮಾಡ್ತಾನೇ ಇರುತ್ತೆ. ಮುದ್ದೆ ಇದ್ರೇ ಒಟ್ಟಿನಲ್ಲಿ ನಮ್ಮ ಮನೆಯವ್ರಿಗೆ ಎಲ್ಲರಿಗೂ ಇಷ್ಟ. ಅದಕ್ಕೆ ಫಸ್ಟು ಮುದ್ದೆನೇ ಮಾಡೋದು. ನಮ್ಮ ಜೊತೆಗೆ ಯಾವ ಥರ ಇಲ್ಲಿ ಊರಿಗೆ ಬಂದಮೇಲೆ ಅವನಿಗೆ ಯಾವಾಗಾದರೂ ಬೆಳಿಗ್ಗೆ ಟೈಮ್ ಅವನು ಮುದ್ದೆ ತಿಂತಾನೆ. ಬೆಳಿಗ್ಗೆ ಒಂದು ಟೈಮ್ ಮುದ್ದೆ ತಿಂದರೆ ಚೆನ್ನಾಗಿ ತಿಂತಾನೆ ಮುದ್ದೆ ಮಾತ್ರ. ಬೆಳಿಗ್ಗೆ ಒಂದು ಟೈಮ್ ಮುದ್ದೆ ತಿಂದರೆ ನಾನು ಯಾವಾಗಾದರೂ ಮಧ್ಯಾಹ್ನ ಇಲ್ಲ ಸಂಜೆ ಈ ಥರ ಯಾವಾಗಾದರೂ ಒಂದು ಟೈಮು ಬೇರೆ ತಿಂಡಿ ಏನಾದರೂ ಮಾಡಿಕೊಡ್ತೀನಿ. ರೊಟ್ಟಿ, ದೋಸೆ, ಚಪಾತಿ, ಪೂರಿ ಈ ಥರ ಏನಾದರೂ ಮಾಡಿಕೊಡ್ತೀನಿ. ಬರೀ ಅವನಿಗೂ ಮುದ್ದೆ ಅನ್ನ ಸಾಂಬಾರು ಏನು ತಿನ್ನಿಸಲ್ಲ ಅವನಿಗೆ. ಅವನು ಬೇರೆ ಬೇರೆ ತಿಂತಾನೆ, ವೆರೈಟಿ ಬೇಕು ಅವನಿಗೂ, ಒಂದೇ ಥರ ಏನು ತಿನ್ನಲ್ಲ. ಸೊ ಬೆಳಿಗ್ಗೆ ಆ ಥರ ಏನಾದರೂ ತಿಂದರೆ ಮಧ್ಯಾಹ್ನ ಸಂಜೆ ಬೇರೆ ಥರ ತಿನ್ನಿಸ್ತೀನಿ. ಇಲ್ಲಿ ಇಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ಒಬ್ಬ ಅಜ್ಜಿ ಇದ್ದರೆ ಅವ್ರನ್ನ ಕರ್ಕೊಬಂದು ಅಜ್ಜಿ ಬಾ ಆಟಾಡೋಣ, ಅಜ್ಜಿ ಬಾ ಆಟಾಡೋಣ ಅಂತೇಳಿ ಅವ್ರನ್ನ ಕುಂಡ್ರಿಸ್ಕೊಂಡು ಆಟ ಆಡಿಸ್ತಾ ಇದ್ದಾನೆ ನೋಡಿ, ಆಟ ಆಡ್ಕೊತಾರನೆ ಅವ್ರ ಜೊತೆಗೆ. ಮತ್ತು ಮಧ್ಯಾಹ್ನ ಆಯಿತು. ಇಲ್ಲಿ ಮಳೆ ಅಲ್ವಾ, ಒಂದು ಸ್ವಲ್ಪ ಥಂಡಿ ಇತ್ತು. ಇವಾಗ ನಮ್ಮಪ್ಪ ಏನಾದರೂ ಸ್ನ್ಯಾಕ್ಸಿಗೆ ಮಾಡಿರಿ ಅಂತ ಅಂತು, ಅಂದರೆ ಏನಾದ್ರು ತಿನ್ನೋಕ್ಕೆ, ಟೀ ಜೊತೆಗೆ ತಿನ್ನೋಕ್ಕೆ ಏನಾದರೂ ಬೇಕು ಅಂತೇಳಿ. ಸೊ ಅದಕ್ಕೆ ನಮ್ಮಮ್ಮ ಪುರಿ ಇತ್ತು, ಪುರಿ ಅಂದರೆ ಮಂಡಕ್ಕಿ ಒಗ್ಗರಣೆ ಮಾಡೋಣ ಅಂತೇಳ್ಬಿಟ್ಟು ಮಧ್ಯಾಹ್ನಕ್ಕೆ ಮಂಡಕ್ಕಿ ಒಗ್ಗರಣೆ ಮಾಡ್ತಾಯಿದ್ವಿ. ಮಂಡಕ್ಕಿ ಒಗ್ಗರಣೆ ತುಂಬ ಈಸಿಯಾಗಿ ಮಾಡ್ಬೋದು, ಏನೂ ಕಷ್ಟ ಇಲ್ಲ. ಜಸ್ಟ್ ಏನಿಲ್ಲ, ಸ್ವಲ್ಪ ಬೆಳ್ಳುಳ್ಳಿನ ಚೆನ್ನಾಗಿ ಸುಲ್ಕೊಂಡ್ಬಿಟ್ಟು ಎಲ್ಲನೂ ಜಜ್ಜಿ ಇಟ್ಕೊಳ್ಬೇಕು. ಮತ್ತು ಒಣಮೆಣ್ಸಿನ್ಕಾಯಿ ರೆಡಿ ಮಾಡ್ಕೋಬೇಕು. ಮತ್ತು ಕಡಲೆಬೀಜ, ಶೇಂಗಾ ಬೀಜ, ಸ್ವಲ್ಪ ಶೇಂಗಾ ಬೀಜ ಹೆಚ್ಚಾಗಿ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಅದಕ್ಕೆ ಶೇಂಗಾ ಬೀಜ ಒಂದು ಸ್ವಲ್ಪ ಹೆಚ್ಚಾಗಿ ತೊಗೋಬೇಕು. ನೋಡಿ, ಎಣ್ಣೆ ಹಾಕ್ಬಿಟ್ಟು ಬೆಳ್ಳುಳ್ಳಿನ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿಬಿಟ್ಟು ಅದಕ್ಕೆ ಶೇಂಗಾ ಬೀಜ ಹಾಕಿ, ಶೇಂಗಾ ಬೀಜನೂ ಸ್ವಲ್ಪ ಗೋಲ್ಡನ್ ಬ್ರೌನ್ ಥರ ಫ್ರೈ ಆಗಬೇಕು. ಅವು ಸಾಫ್ಟಾಗಿದ್ದರೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ, ಮತ್ತು ಅವು ಜಾಸ್ತಿ ಸ್ಟೋರ್ ಮಾಡೋಕ್ಕೂ ಅದಕ್ಕಾಗಲ್ಲ. ಅದಕ್ಕೆ ಒಂದು ಸ್ವಲ್ಪ ಫ್ರೈ ಆಗೋವರೆಗೂ ಮಾಡ್ಕೋಬೇಕು ಕಡಲೆಬೀಜ. ಮತ್ತು ಅದಕ್ಕೆ ಒಣಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು ಸ್ವಲ್ಪ ಹೆಚ್ಚಾಗಿ ಹಾಕ್ಕೋಬೇಕು. ಆವಾಗ ನೋಡಪ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಖಾರ ಬೇಕಾದರೂ ಸ್ವಲ್ಪ ಹೆಚ್ಚಾಗಿ ಒಣಮೆಣ್ಸಿನ್ಕಾಯಿ ಹಾಕ್ಕೋಬೋದು. ಇಲ್ಲ ಖಾರ ಕಡಿಮೆ ಬೇಕು ಅಂದ್ರೆ ಒಂದು ಸ್ವಲ್ಪ ಕಡಿಮೆ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡ್ರೆ ಖಾರ ಆಗುತ್ತೆ. ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ನೆಕ್ಸ್ಟು ಅದಕ್ಕೊಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆ ಕುಟ್ಕೊಂಡ್ಬಿಟ್ಟು ಪುರಿನ ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಆಯಿತು ಪುರಿ ಒಗ್ಗರಣೆ. ಟೀ ಜೊತೆಗೆ ಚೆನ್ನಾಗಿರುತ್ತೆ. ಇಲ್ಲಿ ಮಳೆ ಬೇರೆ ಬರ್ತಿತ್ತಲ್ಲ, ಈ ವಾತಾವರಣಕ್ಕೂ ಆ ಪುರಿ ಒಗ್ಗರಣೆಗೂ ಸಖತ್ತು ಕಾಂಬಿನೇಷನ್ನು, ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ನಾವು ಮಧ್ಯಾಹ್ನ ಒಂದು ರೌಂಡ್ ಎಲ್ಲರೂ ಒಂದು ಸಲ ಪುರಿ ಒಗ್ಗರಣೆ ಹಾಕ್ತಿಲ್ಲ. ನಮ್ಮ ಮನೇಲಿ ಏನು ತಿನ್ನಲಿಲ್ಲ ಅಂದ್ರೂ ಪುರಿ ಒಗ್ಗರಣೆ ಮಾತ್ರ ಮಧ್ಯಾಹ್ನಕ್ಕೆ ಊಟ ಇಲ್ಲ ಅಂದರೂ ಸಹ ಎಲ್ಲರೂ ತಿಂತಾರೆ. ಎಲ್ಲರಿಗೂ ಇಷ್ಟನೇ ಪುರಿ ಒಗ್ಗರಣೆ ಆಲ್ಮೋಸ್ಟು. ಅದಕ್ಕೆ ನಮ್ಮಮ್ಮ ಜಾಸ್ತಿ ಏನಾದರೂ ಪುರಿ ಒಗ್ಗರಣೆ ಈ ಥರದ್ದೇ ಮಾಡ್ತಾ ಇರುತ್ತೆ, ಬೇರೆ ಏನು ಅಷ್ಟಾಗಿ ತಿನ್ನಲ್ಲ. ಹಾಗಾಗಿ ನಾವು ಎಲ್ಲ ಟೀ ಕಾಯಿಸ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಒಗ್ಗರಣೆ, ಪುರಿ ಒಗ್ಗರಣೆ ತಿಂದ್ಬಿಟ್ಟು ಕೂತ್ಕೊಂಡ್ವಿ. ನಮ್ಮ ಜೊತೆಗೂ ಈ ಥರದ್ದಾದ್ರೆ ಚೆನ್ನಾಗೋಗುತ್ತೆ. ಒಂದು ಸ್ವಲ್ಪ ಹಣ್ಣು ಹಂಪಲು ತಿನ್ನೋ ಅಂದರೆ ಒಂದು ಸ್ವಲ್ಪ ಆಟ ಮಾಡ್ತಾನೆ, ಬಟ್ ಈ ಥರದ್ದಾದ್ರೆ ಚೆನ್ನಾಗೋಗುತ್ತೆ. ಅವನು ಬಂದು ಕುತ್ಕೊಂಡು ತಿಂದ. ನೆಕ್ಸ್ಟು ಸಾಯಂಕಾಲ ಒಂದು ಸ್ವಲ್ಪ ಎಲ್ಲ ಬಟ್ಟೆ ಹಾರಾಕಿದ್ವಿ. ಬಟ್ಟೆ ಒಗೆದ್ಬಿಟ್ಟು ಅದನ್ನೆಲ್ಲ ಒಂದು ಸ್ವಲ್ಪ ತಂದು ಮಡ್ಚಿಟ್ಕೊಳ್ಳೋಣ ಅಂತೇಳ್ಬಿಟ್ಟು ಇಲ್ಲೇ ತೊಗೊಬಂದು ಹೋಗಿದ್ದೆ ತೊಗೊಂಡು ಬರೋಣ ಅಂಥೇಳಿ. ಇಲ್ಲಿ ಕಾಂಪೌಂಡಲ್ಲಿ ಹಾರಾಕಿದ್ವಿ. ಮಳೆ ಬರ್ತಾಯಿತ್ತು, ಸೊ ಆರಲ್ಲ ಅಂತೇಳ್ಬಿಟ್ಟು ಒಂದು ಸ್ವಲ್ಪ ಮಳೆ ಬಿಟ್ಟ ಮೇಲೆ ಹೋಗ್ಬಿಟ್ಟು ಅಲ್ಲಿ ಹಾರಾಕಿದ್ವಿ. ತೊಗೊಬಂದು ಈಗ ಮಡ್ಚಿಟ್ಕೊಳ್ತಾ ಇದ್ದೀನಿ. ನಮ್ಮ ಜೊತೆ ಎಲ್ಲೋದ್ರೂ ಹಿಂದಿಂದನೇ ಬರ್ತಿರ್ತಾನೆ ಅವನು. ನಾನು ಮಡ್ಚ್ತೀನಿ ಬಟ್ಟೆನ ಅಂತೇಳಿ ಕುತ್ಕೊಂಡ ನನ್ನ ಜೊತೆಗೆ. ಯಾವಾಗಲೂ ಹಿಂಗೆ ಅವನೊಂಥರ ಹಿಂದಿಂದನೇ ಬರ್ತಾ ಇರ್ತಾನೆ. ಮತ್ತು ಇಲ್ಲಿ ಬಂದು ಮಡ್ಚಿಟ್ಟಾದಮೇಲೆ ನಮ್ಮಮ್ಮ ತಲೆ ಬಚ್ಕೊಳ್ತೀನಿ ಅಂತ ಕೂತ್ಕೊಂಡ್ರೆ, ಅಮ್ಮಮ್ಮ ನಾನು ನಿನಗೆ ತಲೆ ಬಚ್ತೀನಿ, ನಾನು ನಿನಗೆ ಎಣ್ಣೆ ಹಚ್ತೀನಿ ಅಂತೇಳಿ ನಮ್ಮಮ್ಮನ ಕೂತ್ಕೊಂಡು ಎಣ್ಣೆ ಹಚ್ಚೋದು, ತಲೆ ಬಚ್ಚೋದು ಹಂಗೆ ಮಾಡ್ತಾ ಇದ್ದ. ಒಂದು ಸ್ವಲ್ಪ ಹಂಗೆ ಮಕ್ಕಳಿದ್ರೆ ಒಂದು ಸ್ವಲ್ಪ ಬೇಜಾರು ಆಗೋಲ್ಲ. ಹಾಗೆ ಅವ್ರ ಜೊತೆ ಸ್ವಲ್ಪ ಆಟನೂ ಆಡ್ತಾ ಇರ್ತೀವಿ. ನಾವು ಒಂಥರ ಮಕ್ಳ ಜೊತೆ ನಾವು ಥರ ಮಕ್ಳ ಥರನೇ ಇರ್ತೀವಲ್ವ, ಅದಕ್ಕೆ ಮಕ್ಕಳು ಇರಬೇಕು ಅನ್ನೋದು ಮನೇಲಿ. ಮತ್ತು ಇಲ್ಲಿ ಎಲ್ಲ ಆಯಿತು. ಸಂಜೆ ಒಂದು ಸ್ವಲ್ಪ ಒಂದು 3-4 ಗಂಟೆ ಹಂಗೆ ನಮ್ಮ ಲಕ್ಷ್ಮಿ ಬಂದಿದ್ಲು, ನಮ್ಮ ಮಾವನ ಮಗಳು. ಅವಳದು ಜಿಗ್ಜಾಗ್ ಮಾಡ್ಕೊಳ್ಬೇಕು ಸೀರೆ ಅಂತ ಬಂದಿದ್ಲು. ನನ್ನ ಹತ್ರ ಒಂದು ಸಿಂಗರ್ ಈ ಥರ ಮಿಷನ್ ಇದೆ ಮನೇಲಿ, ಎಲ್ಲಿಗೆ ಬೇಕಾದ್ರೂ ಹ್ಯಾಂಡ್ಲು ಮಾಡ್ಬೋದು, ಅಂದರೆ ಎಲ್ಲಿಗೆ ಬೇಕಾದ್ರೂ ತೊಗೊಂಡೋಗ್ಬೋದು. ಆ ಥರ ಮಿಷನ್ನು ಇಟ್ಕೊಂಡಿದ್ದೀನಿ, ಒಂದು ಸೇವಿಂಗ್ ಮಿಷಿನ್ನ. ಯಾವಾಗ ಬೇಕಾದರೂ ಏನಾದರೂ ಟಾಪ್ಸ್ ಆ ಥರ ಏನಾದರೂ ಇಟ್ಕೊಳ್ಳೋದು, ಮತ್ತು ಜಿಗ್ಜಾಗು, ಫಾಲ್ಸ್ ಹಾಕ್ಕೊಳ್ಳೋಕ್ಕೂ ಎಲ್ಲ ಥರ ಇದು ಆಲ್ಮೋಸ್ಟ್ ಒಂದು 12 ಸ್ಟಿಚಸ್ ಬರುತ್ತೆ ಈ ಮಿಷನಲ್ಲಿ. ಎಲ್ಲ ಥರನೂ ಮಾಡ್ಕೋಬೋದು. ಅದಕ್ಕೆ ಅವಳು ಜಿಗ್ಜಾಗ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದು.
ಅವಳು ಜಿಗ್ಜಾಗ್ ಮಾಡ್ಕೊಂಡು ಆದಮೇಲೆ ನಂದೊಂದು ಟಾಪ್ ಇದೆಯಮ್ಮ, ನಂದು ಹಂಗೆ ಇಟ್ಕೊಟ್ಬಿಡು, ನಾನು ಮತ್ತೆ ಯಾವಾಗ ಇಟ್ಕೊಳ್ತೀನೋ ಇಲ್ವೋ ಅಂತೇಳ್ಬಿಟ್ಟು ಮೊನ್ನೆ ಒಂದು ಅಜಿಯೋನಲ್ಲಿ ಟಾಪ್ ತರಿಸಿದ್ದೆ, ಆ ಟಾಪ್ನ ಇಟ್ಕೊಡು ಅಂತೇಳಿ ಅವಳ ಹತ್ರನೇ ಇಡಿಸ್ಕೊಂಡೆ. ಹಂಗೆ ನಾನು ಮಾಡ್ಕೊಳ್ತಾ ಇದ್ದೀನಿ. ಹೊಲಿಗೆ ಆರಾಮಾಗಿ ಕಲ್ತ್ಕೊಬೋದು ಅದರೊಳಗೆ, ಏನು ಬರದೇ ಇರೋರು ಸಹ ಆರಾಮಾಗಿ ಅದರೊಳಗೆ ಕಲ್ತ್ಕೊಬಿಡ್ಬೋದು. ಮಿಷನ್ ಹೋಗಿ ಕಲಿಯೋಕ್ಕೆ ಹೋಗಬೇಕು ಅಂತ ಏನಿಲ್ಲ, ಜಸ್ಟ್ ಮಿಷನ್ ಒಂದು ಇದ್ರೇ ನಾವೇ ಆರಾಮಾಗಿ ಕಲಿಬೋದು. ಅದಕ್ಕೆ ಆ ಥರ ಮಿಷನ್ ತೊಗೊಂಡಿದ್ದೆ. ಮತ್ತು ಅದಾದಮೇಲೆ ಒಂದು ಸ್ವಲ್ಪ ಹೊತ್ತು ವಾಕಾದಂಗೆ ಆಗುತ್ತೆ ಅಂತೇಳ್ಬಿಟ್ಟು ನಮ್ಮಮ್ಮವರು ನಮ್ಮಪ್ಪ ಹೊಲ್ದ ಹತ್ರ ಹೋದರು. ಅವ್ರ ಜೊತೆ ನಾನು ನಮ್ಮ ಜೊತೆನೂ ಹೋದ್ವಿ. ಅಲ್ಲಿ ಕುರಿ ಇದ್ವು, ಕುರಿ ಪಾಪ ಅಂತ ಹೇಳ್ಬಿಟ್ಟು ಅವ್ರ ಹಿಂದೆನೂ ಹೋಗ್ಬಿಟ್ಟು ಅಲ್ಲಿ ಮಾತಾಡಿಸ್ತಿದ್ದ ಅವ್ರನ್ನ. ಅಲ್ಲಿ ನಮ್ಮದು ಹೊಲ ಇದೆಯಲ್ವ, ಅಲ್ಲಿ ಕುರಿ ಮಂದೆ ಅಂತ ಹಾಕ್ತಾರೆ ಬೇರೆ ಕಡೆಯಿಂದ ಬಂದು, ಆ ಥರ ಅವರು ಬಂದು ಹಾಕಿದ್ರು ನಮ್ಮ ಹೊಲದಲ್ಲಿ. ಅವ್ರದ್ದೇ ಅದು ಕುರಿ, ನಮ್ಮದೇನಲ್ಲ. ಅಲ್ಲಿ ಅದಕ್ಕೆ ಅವನಿಗೂ ಒಂದು ಸ್ವಲ್ಪ ರಿಫ್ರೆಶ್ಮೆಂಟ್ ಆಗುತ್ತೆ, ಬರೀ ಮನೇಲಿ ಇದ್ದರೆ ಏನು ಅಂತ ಹೇಳ್ಬಿಟ್ಟು ಅಲ್ಲಿಗೊಂದು ಸ್ವಲ್ಪ ಹೊತ್ತು ಕರ್ಕೊಂಡೋಗಿದ್ದೆ. ಅವನು ಒಂದು ಸ್ವಲ್ಪ ಹೊತ್ತೆಲ್ಲ ಚೆನ್ನಾಗಿ ಆಟ ಆಡಿಕೊಂಡು ಬಂದ. ನಮ್ಮಮ್ಮವರು ಹಸುಗಳಿದಾವಲ್ಲ, ಸೀಮೆ ಹಸುಗಳು ಒಂದು 4-5 ಇದ್ದಾವೆ. ಅದಕ್ಕೆ ಸೆಪ್ಪೆ ಕೊಯ್ಕೊಂಡು ಬರಬೇಕು ಅಂತೇಳ್ಬಿಟ್ಟು ಸೆಪ್ಪೆ ಕೊಯ್ತಾಯಿದ್ರು. ಅದು ಡೈಲಿ ಒಂದು 3-4 ಹೊರೆ ಆದ್ರೂ ಬೇಕೇ ಬೇಕು ಹಸುಗಳಿಗೆ, ಹಾಗಾಗಿ ಕುಯ್ತಾಯಿದ್ರು. ಅಲ್ಲಿಂದ ಬಂದ್ವಿ ನಾವು ಹೊಲದಿಂದ ಬಂದಮೇಲೆ ಇಲ್ಲಿ ನಮ್ಮಪ್ಪ ತೆಂಗಿನಕಾಯಿ ಸಪ್ರೇಟ್ ಮಾಡ್ತಾಯಿದ್ರು, ಕೊಬ್ಬರಿ ಮತ್ತು ಹಸಿ ತೆಂಗಿನಕಾಯಿ ಯಾವ್ದ್ಯಾವ್ದಿದೆ ಅಂತ ಹೇಳ್ಬಿಟ್ಟು ಬಂದು ಇಲ್ಲೂ ಅವನು ಯಾವ್ದ್ಯಾವ್ದು ಬೇಕು ಅದನ್ನು ತೊಗೊಂಡು ಆಟ ಆಡ್ತಾ ಇದ್ದ. ಅದನ್ನೇ ಒಂದು ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡೆ. ಮತ್ತು ಇಲ್ಲಿ ನಮ್ಮಮ್ಮ ಅಕ್ಕಿನೂ ರಾಗಿ ಮಾಡಿಸ್ಬೇಕು ಅಂತೇಳ್ಬಿಟ್ಟು ಕೆಲಸದವ್ರನ್ನ ಕರೆದಿತ್ತು. ಇಲ್ಲಿ ನಮ್ಮ ಮನೆ ಹತ್ರನೇ ಒಬ್ಬರಿದ್ದಾರೆ, ಅವ್ರನ್ನ ಕರೆಸಿತ್ತು. ಏನಕ್ಕಂದರೆ ಇಲ್ಲಿ ಅಕ್ಕಿ ರಾಗಿ ಸ್ವಲ್ಪ ಏನಾದರೂ ಹುಳ ಇರೋದು ಅಥವಾ ಕಸ ಕಡ್ಡಿ ಏನಾದರೂ ಇದ್ದರೆ ಅದನ್ನು ಈ ಥರ ಹಳ್ಳಿ ಕಡೆ ಇದೇ ಥರನೇ ಮಾಡೋದು. ನಮ್ಮ ಹಳ್ಳಿ ಕಡೆ ಅದನ್ನು ಎಲ್ಲ ಸಪ್ರೇಟ್ ಮಾಡ್ತಾರೆ. ಅಕ್ಕಿ ರಾಗಿನಲ್ಲಿ ಏನಾದರೂ ಕಲ್ಲು ಹುಳ ಏನಾದರೂ ಇದ್ದರೆ ಆ ಥರ ಎಲ್ಲ ತೆಗೆದು ಹಾಕೋದು, ಕ್ಲೀನಾಗಿ ಮಾಡಿಬಿಟ್ಟು ಕೊಟ್ಟೋಗ್ತಾರೆ. ಮಾಡಿಬಿಟ್ಟು ಎಲ್ಲ ಕ್ಲೀನಾಗಿ ಪ್ಯಾಕೆಟ್ ಮಾಡಿಟ್ಬಿಟ್ರೆ ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡ್ಕೊಬೋದು. ಇಲ್ಲಿ ನೋಡಿ, ಈಗ ರಾಗಿನಲ್ಲೂ ಅಷ್ಟೇ ಏನಾದರೂ ಧೂಳು ಜಾಸ್ತಿ ಇರುತ್ತಲ್ವ, ಅದು ಅಷ್ಟೇ ಎಲ್ಲ ಇದೇ ಥರನೇ ಮಾಡಿಸ್ಬಿಟ್ಟು ಎಲ್ಲ ಪ್ಯಾಕ್ ಮಾಡಿ ಇಟ್ಬಿಡ್ತಾರೆ. ಜಾಸ್ತಿ ಇರುತ್ತಲ್ವ ಚೀಲಗಳು, ಹಂಗೆ ಇಟ್ಬಿಟ್ರೆ ಎಲ್ಲ ಹುಳ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಮಾಡಿಸ್ಬಿಟ್ಟು ಪ್ಯಾಕ್ ಮಾಡಿ ಇಟ್ಬಿಡ್ತಾರೆ. ಆವಾಗ ಜಾಸ್ತಿ ದಿನ ಸ್ಟೋರ್ ಮಾಡ್ಬೋದು ಅಂತ ಅಷ್ಟೇ, ಏನು ಕಾರಣ ಇಲ್ಲ. ಎಲ್ಲ ಮಾಡಿಸ್ತಾಯಿತ್ತು. ಮತ್ತು ಆಮೇಲೆ ಸಂಜೆ ಆಯಿತು. ಅಷ್ಟೊತ್ತಿಗೆ ಇವನು ಇಲ್ಲೇ ಇದ್ದರೆ ಎಲ್ಲ ಬರೀ ಎಲ್ಲ ಹರಡ್ತಾ ಕುತ್ಕೋತಾನೆ, ಅವರಿಗೂ ಕೆಲಸ ಸಾಗೋಲ್ಲ, ನಮಗೂ ಕೆಲಸ ಸಾಗೋಲ್ಲ ಅಂತೇಳ್ಬಿಟ್ಟು ನಾನು ನಮ್ಮ ದೊಡ್ಡಪ್ಪರ ಮನೆ ಹತ್ರ ಕರ್ಕೊಂಡೋದೆ ನಮ್ಮ ಜೊತೆನ. ಅಲ್ಲಿ ನಮ್ಮ ದೊಡ್ಡಮ್ಮ ಸುಣ್ಣನ ಸೋಸ್ತಾಯಿತ್ತು. ಅಂದರೆ ಹಾಕ್ಕೊಳ್ತಾರಲ್ವ ಹೊಗೆ ಸೊಪ್ಪು ಎಲೆ ಜೊತೆಗೆ ಸುಣ್ಣ ಬೆರೆಸ್ಬಿಟ್ಟು ಹಾಕ್ಕೊಳ್ತಾರಲ್ಲ, ಅದಕ್ಕೆ ಸುಣ್ಣ ಮಾಡ್ಕೋಬೇಕು ಅಂತೇಳಿ ಎರಡು ಸೇರೇನೋ ಸುಣ್ಣ ಇತ್ತಂತೆ. ಅದನ್ನು ನೀರೊಳಗೆ ಹಾಕ್ಬಿಟ್ಟು ನೆನೆಸಿಡ್ತಾಯಿತ್ತು. ಒಂದು ನೈಟ್ ಫುಲ್ ನೆನೆಸಿಡ್ಬೇಕಂತೆ. ಅದಕ್ಕಾಗಿ ಒಂದು ಸ್ವಲ್ಪ ಹುಣಸೆಹಣ್ಣು ಅಕ್ಕಿ ಕಾಳು ಹಾಕ್ತು, ಬಟ್ ಅದು ತೆಕ್ಕೊಳಕ್ಕಾಗಲಿಲ್ಲ. ಹಾಕ್ಬಿಟ್ಟು ಒಂದು ಬಕೆಟಲ್ಲಿ ನೆನೆಸಿಡ್ತಾರೆ. ಆವಾಗ ತುಂಬ ಸಾಫ್ಟಾಗಿ ಒಂಥರ ಬೆಣ್ಣೆ ಥರ ಇರುತ್ತೆ. ಆವಾಗ ಚೆನ್ನಾಗಿ ಹಂಗೆ ಹಾಕ್ಕೊಳಕ್ಕೆ ಬರೋಲ್ಲ, ಒಂಥರ ಸುಟ್ಟಂಗೆ ಆಗ್ಬಿಡುತ್ತಲ್ವ. ಬಟ್ ಈ ಥರ ಮಾಡಿದರೆ ಎಲೆ ಜೊತೆಗೆ ಹಾಕ್ಕೊಳ್ಳೋಕ್ಕೆ ತುಂಬ ಟೇಸ್ಟ್. ಅದೇನೋ ಹಾಕ್ಕೊಳ್ಳೋರು ಆ ಥರ ಹೇಳ್ತಾರೆ, ನಮ್ಮ ದೊಡ್ಡಮ್ಮ ಹೇಳ್ತಿತ್ತು. ಈಗ ನೋಡಿ ಅದನ್ನೆಲ್ಲ ನೆನೆಸಿಟ್ಟು ಮತ್ತು ಎಲ್ಲ ತೆಗೆದು ವೇಲಲ್ಲಿರುತ್ತಲ್ವ, ಅದು ವೇಲಲ್ಲಿ ಸೋಸಿಟ್ಟಿತ್ತು. ಆ ಸುಣ್ಣನ ಸೋಸಿದ್ಮೇಲಂತೂ ಒಳ್ಳೆ ಬೆಣ್ಣೆ ಥರ ಇತ್ತು, ಹಾಕ್ಕೊಳಕ್ಕೆ ಮಾತ್ರ ತುಂಬಾ ಚೆನ್ನಾಗಿತ್ತು. ಓಕೆ, ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ನೋಡಿದ್ರಲ್ಲ, ನಮ್ಮ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್ ಬಾಯ್.